ಅತ್ತೆ, ಇವತ್ತು ಸಂಜೆ ಊಟಕ್ಕೆ ಅಡುಗೆ ಏನು ಮಾಡಲಿ? ಏನೋ ಒಂದು ಮಾಡಮ್ಮ, ಪರವಾಗಿಲ್ಲ. ಇವತ್ತು ನಾವು ತಾನೇ ಏನೋ ತಿಂದ್ರಾಯ್ತು. ನನಗೆ ನಿನ್ನ ಗಂಡ ಏನೂ ಬಂದಿಲ್ವಾ? ಇಲ್ಲ ಅತ್ತೆ, ಫೋನ್ ಮಾಡಿದ್ರು. ಇವತ್ತು ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಂತೆ. ಯಾಕೆಂದರೆ ಅಂಗಡೀಲಿ ತುಂಬ ಜನ ಕಸ್ಟಮರ್ಸ್ ಇದ್ದಾರಂತೆ, ಹಾಗಾಗಿ ತಡ ಆಗುತ್ತೆ ಅಂದರು. ಇಷ್ಟು ದಿವಸ ನಾನು ಸ್ವಲ್ಪ ಕುತ್ಕೋತಿದ್ದ ಅಂಗಡಿಯಲ್ಲಿ, ಇವಾಗ ಅವರೊಬ್ಬರೇ ಅಲ್ವಾ, ಹಾಗಾಗಿ ಸಮಯ ಆಗುತ್ತೆ ಅಂದರು. ಪರವಾಗಿಲ್ಲ ಬಿಡಿ, ಬರ್ತಾರೆ. ಅಕ್ಕ, ಅಂಗಡೀಲಿ ಕಸ್ಟಮರ್ಸ್ ಜಾಸ್ತಿ ಇದ್ದರೆ ಒಂದಿಬ್ಬರನ್ನ ಕೆಲಸಕ್ಕೆ ಇಟ್ಕೋಬೋದಲ್ವೇನಕ್ಕ? ಸತನು ನಾನು ಸುಮಾರು ಸರಿ ಹೇಳಿದೆ ನಿಮ್ಮ ಭಾವನಿಗೆ, ಆದರೆ ಅವರೇ ಕೆಲಸದವ್ರು ಹೇಗಿರ್ತಾರೋ ಏನೋ ಅಂತ. ಆಗಿದ್ಮೇಲೆ ನಮ್ಮವ್ರನ್ನ ಯಾರನ್ನಾದ್ರೂ ಇಟ್ಕೊಂಡ್ರೆ, ಅಂದರೆ ಪರಿಚಯ ಇರೋರು. ಸರಿ, ಒಂದು ಕೆಲಸ ಮಾಡು, ನೀನು ಸ್ವಲ್ಪ ತೋಗು, ಪರವಾಗಿಲ್ಲ. ಮನೇಲಿ ಕೆಲಸ ನಾನು ತಾನು ಇಬ್ಬರು ಇದ್ದೀವಲ್ಲ, ಹೇಗೋ ಮಾಡ್ಕೊಂಡ್ರೆ ಆಗುತ್ತೆ. ಹಾಂ ಅಕ್ಕ, ಹಾಗೆ ಮಾಡು. ಇಲ್ಲಾಂದರೆ ಒಂದು ಕೆಲಸ ಮಾಡೋಣವಾ, ನಾನು ಮತ್ತು ನೀನಿಬ್ಬರು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ನಾವಿಬ್ಬರು ಸ್ವಲ್ಪ ಅಂಗಡಿಗೆ ಹೋದರೆ ಮಾಮಂಗೂ ಸ್ವಲ್ಪ ಆರಾಮಾಗುತ್ತೇನೋ ಅಲ್ವಾ? ಆಯಿತು ತಾನು, ಹಾಗೆ ಮಾಡೋಣ. ಆದರೆ ನಾವಿಬ್ಬರು ಹೊಂಟೋಗ್ಬಿಟ್ರೆ ಪಾಪ ಅತ್ತೆ ಒಬ್ಬರೇ ಆಗ್ಬಿಡ್ತಾರಲ್ಲ. ಅಯ್ಯೋ ಬಿಡಮ್ಮ, ನಿಮ್ಮ ಮಾವ ಯಾವಾಗ ನನ್ನ ಬಿಟ್ಟು ಹೋದ್ರು ನಾನು ಅವತ್ತೇ ಒಂಟಿ ಆಗ್ಬಿಟ್ಟಿದ್ದೀನಿ. ಅತ್ತೆ, ಒಂದು ಕೆಲಸ ಮಾಡು, ನಿನಗೆ ಮನೇಲಿರೋಕೆ ಒಬ್ಬಳೇ ಬೇಜಾರಾದರೆ ನಮ್ಮ ಮನೆಗೆ ಹೊಂಟೋಗ್ಬಿಡು. ಹಾಂ, ಅದ್ರ ಬಗ್ಗೆ ನಿಧಾನಕ್ಕೆ ಯೋಚನೆ ಮಾಡೋಣ. ಸರಿ, ಇವಾಗ ಅಡುಗೆಗೆ ಒಂದು ಕೆಲಸ ಮಾಡು, ಮಜ್ಜಿಗೆ ಹುಳಿ ಮಾಡಿ ಅನ್ನ ಮಾಡು ಸಾಕು. ನಿನ್ನ ಗಂಡನಿಗೂ ಆ ಸಾಂಬಾರು ತುಂಬ ಇಷ್ಟ. ಬಿಸಿ ಬಿಸಿ ಅನ್ನ ಮಾಡಿಕೊಟ್ರೆ ಹೊಟ್ಟೆ ತುಂಬ ತಿನ್ಕೋತಾನೆ. ಆಯಿತು ಅತ್ತೆ, ಹಾಗೆ ಮಾಡ್ತೀನಿ. ಓ, ಮನೋಜ ಬರ್ತಿದ್ದಾನೆ. ಓ, ನೀವೆಲ್ಲ ಇಲ್ಲೇ ಇದ್ದೀರಾ? ಅದು ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು ನಾನು. ಏನಪ್ಪ? ಅದು ಅದಕ್ಕೆ ಅಣ್ಣ ಇನ್ನೂ ಬಂದಿಲ್ಲ ಮನೆಗೆ ಅಂಗಡಿಯಿಂದ? ಇಲ್ಲಪ್ಪ, ಇನ್ನೇನು ಬಂದ್ಬಿಡ್ತಾರೆ. ಏನು ವಿಷಯ ಅಂತ ಹೇಳು, ಪರವಾಗಿಲ್ಲ. ಯಾಕೊಂಥರ ಇದೆಯಲ್ಲ ಮನೋಜ? ಯಾಕೋ ಇತ್ತೀಚೆಗೆ ನೀನು ತುಂಬ ಸೀಕ್ರೆಟ್ ಮಾಡ್ತಿದ್ದೆ ಅಂತ ಅನಿಸುತ್ತೆ ಕಣೋ. ದಿನನೂ ಹೀಗೆ ಅನಿಸುತ್ತೆ ನನಗೆ. ಅದೆಲ್ಲ ಏನೂ ಇಲ್ಲ, ಒಂದು ನಿಮಿಷ ಬಂದೆ. ಗಾಯತ್ರಿ, ಗಾಯತ್ರಿ, ಒಳಗಡೆ ಬಾ. ಗಾಯತ್ರಿನಾ? ಯಾರೇ ಗಾಯತ್ರಿ? ನನಗೂ ಗೊತ್ತಿಲ್ಲ ಈ ಹೆಸರನ್ನ. ನಾನು ಇವೆಲ್ಲ ಕೇಳ್ತಾ ಇರೋದು. ಹಾಂ, ನನಗೂ ಗೊತ್ತಿಲ್ವಲ್ಲ. ಬಾ ಇಲ್ಲಿ. ಮನೋಜ, ಯಾರು ಈ ಹುಡುಗಿ? ಇವಳನ್ನ ಇಲ್ಲಿಗೆ ಹೆಂಗೆ ಕರ್ಕೊ ಬಂದಿದ್ಯಾ? ಅವಳ ಹೆಸರು ಗಾಯತ್ರಿ ಅಂತ. ಹಾಂ, ಅವಳ ಹೆಸರು ಗೊತ್ತಾಯ್ತು, ಆದರೆ ಅವಳು ಯಾರು? ಇಲ್ಲಿಗೆ ಹೆಂಗೆ ಬಂದವಳೆ? ಹೇಳ್ತೀನಿ ಅಮ್ಮ, ಎಲ್ಲ ವಿಷಯನೂ ಹೇಳ್ತೀನಿ. ಅದಕ್ಕೆ ಮೊದಲು ಸ್ವಲ್ಪ ಅವಳಿಗೆ ತಿನ್ನಕ್ಕೆ ಕೊಡ್ತೀರಾ? ಆಯ್ತಪ್ಪ, ತಗೊಬಂದು ಕೊಡ್ತೀನಿ. ತಗೊಮ್ಮ, ತಿನ್ನು. ಗಾಯತ್ರಿ, ಇದನ್ನು ತಿನ್ನು. ಆಯಿತು, ನಾನು ತಿಂತೀನಿ. ಅಮ್ಮ, ಸದ್ಯಕ್ಕೆ ಇವಳ ಬಗ್ಗೆ ಏನೂ ಕೇಳಬೇಡಿ. ಸಮಯ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಅಲ್ಲ ಕಣೋ, ನೀನು ಹಿಂಗಂದ್ರೆ ಇವಳು ಯಾರು ಅಂತ ಹೇಳು, ಪರವಾಗಿಲ್ಲ. ನಿಮ್ಮ ಅಣ್ಣ ಬಂದು ಕೇಳಿದ್ರೆ ನಾವೇನಂತ ಹೇಳಬೇಕು? ಅಮ್ಮ, ಅಣ್ಣಂಗೂ ಇದನ್ನೇ ಹೇಳಿ. ಅದಕ್ಕೆ ನೀವೇ ಅಂದ್ಕೊಳ್ದೆ ಹೋದರೆ ಇವಳು ಇರೋದಕ್ಕೊಂದು ರೂಮ್ ವ್ಯವಸ್ಥೆ ಮಾಡ್ತೀರಾ? ಅಂದರೆ ಇವಳು ಇಲ್ಲೇ ಇರ್ತಾಳಾ? ಹೌದು ತಾನು, ಇನ್ನು ಮುಂದೆ ಇವಳು ನನ್ನ ಜೊತೆಗೆ ಇರ್ತಾಳೆ. ಗಾಯತ್ರಿ, ನೀನು ಹೋಗು. ಮನೋಜ, ನಿಜ ಹೇಳು, ಅವಳು ಯಾರು ಅಂತ. ನಾನು ಹೇಳಿದ್ನಲ್ಲ ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಬರ್ತೀನಿ. ಒಂದು ವಿಷಯ, ನಾನು ಆಚೆ ಹೋದ್ಮೇಲೆ ಅವಳನ್ನ ಸುಮ್ಮನೆ ನೀನು ಯಾರು ಹೇಳು ಅಂತ ಕೇಳಿ ಹಿಂಸೆ ಕೊಡಬೇಡಿ. ಯಾಕೆಂದರೆ ಅವಳು ನಿಮಗೇನು ಉತ್ತರ ಕೊಡಲ್ಲ. ಏನೇ ಉತ್ತರ ಕೊಡಬೇಕಾದ್ರೂ ನನ್ನಿಂದ ಮಾತ್ರ ಆಗುತ್ತೆ. ಸದ್ಯಕ್ಕೆ ನನ್ನ ಯಾರು ಏನೂ ಕೇಳಬೇಡಿ. ಅತ್ತೆ, ಆ ಹುಡುಗಿ ಯಾರು ಅಂತೇನಾದರೂ ಹೇಳಿದ್ನಾ? ಇಲ್ಲಮ್ಮ, ಏನು ಹೇಳಿಲ್ಲ. ಬಂದ ಹೊಂಟೋಗ್ಬಿಟ್ಟ. ಆ ಹುಡುಗಿ ಯಾರಿರ್ಬೋದು? ಅಲ್ಲ ಅತ್ತೆ, ಮೊದಲು ಅಣ್ಣ ತಮ್ಮ ಜಗಳ ಆಗ್ತಾಯಿದೆ. ಈ ಸಮಯದಲ್ಲಿ ಈ ಹುಡುಗಿಯನ್ನು ಕರ್ಕೊಂಬಂದನಲ್ಲ, ಇವನಿಗೇನು ಹೇಳ್ಬೇಕು ಹೇಳಿ? ಇವಾಗ ಅವ್ರ ಪ್ರಶ್ನೆ ಕೇಳ್ತಾರೆ, ಯಾರು ಅಂತ ಉತ್ತರ ಏನಂತ ಕೊಡೋದು ಹೇಳಿ? ಇದು ಅವನು ಮನೆಗೆ ಬರಲಿ, ನಾನು ಇದನ್ನು ಕೇಳ್ತೀನಿ ಯಾರು ಅಂತ. ಆ ಕೆಲಸ ಮಾಡುತ್ತಾನು. ಸರಿ, ನೀವು ಕೆಲಸ ಮಾಡ್ಕೊಡಿ, ಹೋಗಿ. ಅಕ್ಕ, ನಡಿ, ಅಡುಗೆಗೆ ನಾನು ಸಹಾಯ ಮಾಡ್ತೀನಿ. ಇದೇನಾಗ್ತದೆ, ದಿನಕ್ಕೊಂದು ಸಮಸ್ಯೆನ ನಮ್ಮ ಮನೆಯಲ್ಲಿ. ಇವಾಗ ಈ ಹುಡುಗಿ ಬೇರೆ ಬಂದವಳೆ. ಮಂಗಳಕ್ಕ, ಅತ್ತೆ ಹೆಂಗಿದ್ದಾರೆ? ಮಗು ಹೆಂಗಿದೆ? ಮನ್ಸ, ಮಗು ಅಂತೂ ಎಷ್ಟು ಮುದ್ದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಅಕ್ಕನೂ ಅಷ್ಟೇ ಹುಷಾರಾಗಿದ್ದಾರೆ. ಅಲ್ಲ ಮಂಗಳ, ನಮ್ಮನ್ನು ಯಾರು ಮಗು ನೋಡೋಕೆ ಬಿಡ್ತಾನೆ ಇಲ್ವಲ್ಲ?
ರೀ ಬಿಡ್ತಾರೆ ಇನ್ನೊಂದು 2 ಅವರು. ಅದು ಏನೋ ಸ್ವಲ್ಪ ಅದು ಅಕ್ಕನಿಗೆ ಸಮಸ್ಯೆ ಆಗಿದೆಯಂತೆ, ಹಾಗಾಗಿ ತಡ ಆಗ್ತಿದೆ ಅಷ್ಟೇ. ಸಮಸ್ಯೆನಾ? ಏನಂತೆ? ಗಾಬರಿ ಆಗಕ್ಕೆ ಹೋಗ್ಬಿಡಿ, ಏನೂ ಇಲ್ಲ. ಅದು ಸ್ವಲ್ಪ ಡಿಲೇ, ಸ್ವಲ್ಪ ತೊಂದರೆ ಆಯಿತು, ಹಾಗಾಗಿ. ಇವಾಗ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಅವಳು? ಅಕ್ಕಂಗೆ ಏನು ತೊಂದರೆ ಇಲ್ಲ, ಅಕ್ಕನೂ ಆರಾಮಾಗಿದ್ದಾರೆ, ಮಗುನೂ ಅಷ್ಟೇ ತುಂಬ ಆರಾಮಾಗಿದೆ. ಅದಕ್ಕೆ ಅಂದಂಗೆ ಕವಿತತ್ಗೆ ಏನು ಮಗು ಆಗಿದೆ? ಗಂಡು ಮಗು ಆಗಿದೆ. ಓ ಹೌದಾ? ಅಂತೂ ಇಂತೂ ನಮ್ಮ ಅಣ್ಣ ಒಬ್ಬ ಗಂಡು ಮಗುವಿಗೆ ತಂದೆ ಆದ. ನನಗಂತೂ ಮಗು ನೋಡಿ ತುಂಬ ಖುಷಿ ಆಯಿತು. ಪೇಟು ಕವಿತಾ ಕೈಗಿದೆಯಲ್ಲ, ಮಗುನು ಹಾಗೇ ಇದೆ. ಮಂಗ್ಲಕ್ಕ ನೋಡೋಕೆ ಹಾಗೆ ಇದ್ರೆ ಪರವಾಗಿಲ್ಲ, ಆದರೆ ಬುದ್ಧಿ ಮಾತ್ರ ಅತ್ತೆ ಬರಬಾರ್ದಪ್ಪ. ಹೌದು, ಮಾನಸ ಕರೆಕ್ಟಾಗಿ ಹೇಳ್ತಾಳೆ. ನೋಡೋಕೆ ಹಂಗಿದ್ರೆ ಪರವಾಗಿಲ್ಲ, ಬುದ್ಧಿ ಮಾತ್ರ ನಂಟಿದ್ದು ಬರಬಾರ್ದಪ್ಪ. ಎಲ್ಲ ಬುದ್ಧಿ ನನ್ನ ಮಂಗಳ ಥರನೇ ಬರಲಿ. ಹೌದು ಅಣ್ಣ, ನೀನು ಕರೆಕ್ಟಾಗಿ ಹೇಳಿದೆ. ಮಂಗಳದಕ್ಕೆ ಥರ ಬುದ್ಧಿ ಆ ಮಗುಗೆ ಬಂದುಬಿಟ್ರೆ ಸಾಕು. ಓಹೋ, ಏನು ಎಲ್ಲ ನನ್ನ ತುಂಬ ಹೊಗಳ್ತಾ ಇದ್ದೀರಾ? ಬೇಡಪ್ಪ ಬೇಡ. ಸರಿ ಮಂಗ್ಲಕ್ಕ, ಅಕ್ಕಂಗೆ ಊಟ ಏನು ಕೊಡ್ಬೇಕಂತೆ? ಏನಾದರೂ ಡಾಕ್ಟರ್ ಹೇಳಿದ್ರಾ? ಹಾಂ, ಸದ್ಯಕ್ಕೆ ಊಟ ಎಲ್ಲ ಇವರೇ ಕೊಡ್ತಾರಂತೆ. ಮನೆಗೆ ಹೋದ್ಮೇಲೆ ಏನು ಕೊಡಬೇಕು ಅಂತ ಅವ್ರು ನಮ್ಗೆ ಹೇಳ್ತಾರಂತೆ. ಸಿಸರಿಂಗ್ ಅಲ್ಲ, ಹಾಗಾಗಿ ಊಟ ಪಥ್ಯ ಎಲ್ಲ ಏನೂ ಇರೋದಿಲ್ಲ. ಓ ಹೌದಾ? ಮಂಗ್ಲಕ್ಕ, ಹಾಗಾದರೆ ನೀನು ಮಗುನ ಮತ್ತೆ ಅತ್ತ ನೋಡ್ಕೊಳ್ಳೋಕ್ಕೆ ರಜೆ ಹಾಕಬೇಕಾಗುತ್ತೋ ಏನೋ ಅಲ್ವಾ? ಹೌದು ಮಾನ್ಸ, ನನಗೊಂದು 2 ತಿಂಗಳು ರಜೆ ಬೇಕಾಗುತ್ತೆ. ನೀನು ಒಬ್ಬಳೇ ಎಲ್ಲ ಹೇಗೆ ಮಾಡ್ಕೋತೀಯಾ? ಪರವಾಗಿಲ್ಲ ಅಕ್ಕ, ಮಾಲಮ್ಮ ಇದ್ದಾರಲ್ಲ, ಜೊತೆಗೊಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಮೇಂಟೈನ್ ಮಾಡ್ಕೊತೀನಿ. ಮೊದಲು ನೀವು ಅಕ್ಕನ ನೋಡ್ಕೊಳ್ಳಿ, ಅಂದರೆ ನಿಮ್ಮ ಅಕ್ಕನ. ಒಂದು ಕೆಲಸ ಮಾಡು, ನಿಮ್ಮಮ್ಮ ಸಹಾಯ ಸ್ವಲ್ಪ ತಗೋ, ಯಾಕಂದರೆ ನಿಮ್ಮಮ್ಮ ಬಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಮಾಡ್ತೀನಿ. ಅದಕ್ಕೆ ಏನಾದರೂ ಬೇಕಾದ ಹೇಳಿ, ನಾನು ತೊಗೊಬಂದು ಕೊಡ್ತೀನಿ. ನನಗೆ ನಿಮಗೆ ಊಟ ಇಲ್ಲನೂ? ಹಾಂ, ನನಗೆ ಊಟ ಬೇಕು, ಯಾಕಂದರೆ ಇವತ್ತು ನಾನು ನೈಟು ಇಲ್ಲೇ ಇರಬೇಕಾಗುತ್ತೆ. ಡಿಸ್ಚಾರ್ಜ್ ಮಾಡೋಕ್ಕೆ ಇನ್ನೂ 3 ದಿನ ಆಗುತ್ತಂತೆ, ಹಾಗಾಗಿ ನಾನು ಇಲ್ಲೇ ಇರ್ತೀನಿ, ನೀವೆಲ್ಲ ಮನೆಗೆ ಹೋಗಿ. ಮಾನ್ಸ, ನೀನು ತಪ್ಪು ತಿಳ್ಕೊಳ್ದೆ ಹೋದರೆ ನನ್ನ ಮಗಳಿಗೆ ಸ್ವಲ್ಪ ನಿಮ್ಮ ಭಾವನಿಗೆ ಊಟ ನಿಮ್ಮಲ್ಲೇ ನೋಡ್ಕೊ. ಅಯ್ಯೋ ಮಂಗ್ಲಕ್ಕ, ನನಗದು ನೀವು ಹೇಳ್ಬೇಕಾ? ಅದು ನನ್ನ ಕರ್ತವ್ಯ. ನೀವು ಆ ಬಗ್ಗೆ ಏನು ಯೋಚನೆ ಮಾಡ್ಕೋಬೇಡಿ, ನಿಮ್ಮ ಮನೆಗೆ ನೋಡ್ಕೊಳ್ಳಿ ಮೊದಲು. ನನಗೇನು ತೊಂದರೆ ಇಲ್ಲ. ಸ್ವಲ್ಪ ಚಿಂತೆ ಆಗಿತ್ತು, ಇವಾಗ ಸಮಾಧಾನ ಆಯಿತು. ಸರಿ. ನನಗೆ ನಿನ್ನ ಮಗಳು ಎಷ್ಟು ಗಂಟೆಗೆ ಬರ್ತಾಳೆ ಕಾಲೇಜಿಂದ? 5:30ಗೆ ಬಂದ್ಬಿಡ್ತಾಳೆ. 5:15ಗಾ? ಸರಿ, ನನ್ನ ಮನೆಗೆ ಕರ್ಕೊಂಡೋಗಿ ಇಟ್ಕೋತೀನಿ ಬಿಡಿ. ಹಾಗೆ ಮಾಡು. ಮಂಗ್ಲ, ನಾನು ಇಲ್ಲೇ ಇರ್ತೀನಿ ಬಿಡು, ನಿನಗೊಬ್ಬಳು ತೊಂದರೆ ಆಗುತ್ತೇನೋ, ಪರವಾಗಿಲ್ವಲ್ಲ? ಅಯ್ಯೋ ರೀ, ಎಷ್ಟು ಜನ ಇದ್ದರು ನೈಟ್ ಒಬ್ಬರೇ ಇರಬೇಕಾಗುತ್ತೆ ಇಲ್ಲಿ. ಸುಮಾರು ಜನನಿದ್ರೆ ಅವ್ರು ಬಿಡಲ್ಲ, ಹಾಗಾಗಿ ಪರವಾಗಿಲ್ಲ, ನೀವು ಮನೆಗೆ ಹೋಗಿ ಮಲ್ಕೊಳ್ಳಿ. ಬೇಡ, 3 ದಿನ ಎಲ್ಲ ಎಲ್ಲಿ ಇದ್ಬಿಟ್ರೆ ಮನೆ ಕಡೆ, ಹಾಗಾಗಿ ನೀವು ಮನೆಗೆ ಹೋಗಿ. ಅಕ್ಕ, ಎಲ್ಲ ಕೆಲಸ ಮಾಡಿ ಬಂದು ನಾ ಇಲ್ಲಿ ಮಲ್ಕೊಂಡ್ಲಾ? ನೀವು ಮನೆಗೆ ಹೋಗಿ ಬನ್ನಿ. ಅಯ್ಯೋ ಮಾನ್ಸ, ನಿನ್ನ ಕೈಯೆಲ್ಲ ಮಾಡೋಕ್ಕಾಗತ್ತಾ? ನೀನು ಚಿಕ್ಕೋಳಲ್ವಾ, ಪರವಾಗಿಲ್ಲ, ನನಗೇನು ತೊಂದರೆ ಆಗಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ ಅಕ್ಕನ. ಸರಿ ಅಕ್ಕಾಗಿದ್ರೆ ಏನಾದರೂ ಬೇಕಿದ್ರೆ ಫೋನ್ ಮಾಡು, ಆಯಿತಾ? ಹಾಗೆ ಮಾಡ್ತೀನಿ. ಸರಿ, ನಾವು ಹೋಗೋಣ ಬನ್ನಿ. ಮಂಗ್ಲ, ಏನಾದರೂ ಬೇಕಿದ್ರೆ ಫೋನ್ ಮಾಡು, ಆಯಿತಾ? ಆಯಿತು ರೀ. ಮಗು ನೋಡಬೇಕು ಅನಿಸುತ್ತೆ, ಆದರೆ ಡಾಕ್ಟ್ರು ನಾಳೆ ಬೆಳಗ್ಗೆ ನೋಡೋಂಗಿಲ್ಲ ಅಂದರು, ಹಾಗಾಗಿ ನಾಳೆ ಬೆಳಗ್ಗೆ ಬೇಗ ಬರ್ತೀನಿ. ಆಯಿತು, ಹಾಗೆ ಮಾಡಿ. ಬರಲಾ? ಹಾಂ.